ಫಸ್ಟ್ ಆಫ್ ಆಲ್ ವಿಷಯ ಏನಂದ್ರೆ ಈಗ ಬಂದಿರೋ ಈ ಸಿನಿಮಾ ಭಾಗ 1ರ ಕಂಟಿನ್ಯೂಯೇಷನ್ ಅಲ್ಲ. ಪಾರ್ಟ್ 1 ಬೇರೆ, ಪಾರ್ಟ್ 2 ಅಲ್ಲಿರೋ ಕಥೆನೇ ಬೇರೆ. ಸೊ ಆ ರೀತಿ ಯಾರಾದ್ರೂ ಅನ್ಕೊಂಡಿದ್ರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ನ ತಲೆಯಿಂದ ತೆಗೆದು ಹಾಕ್ಬಿಡಿ. ಆಲ್ರೆಡಿ ಟೀಮ್ ಅವರೇ ಇದನ್ನ ಸುಮಾರು ಸಲ ಕನ್ವೆ ಮಾಡಿದ್ದಾರೆ, ಬಟ್ ಸ್ಟಿಲ್ ಹೇಳೋದು ನನ್ನ ಕರ್ತವ್ಯ ಆಗಿತ್ತು, ಅದಕ್ಕಾಗಿನೇ ಹೇಳಿದ್ದೀನಿ ಅಷ್ಟೇ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಇದು ನಾಗಶೇಖರ್ ಅವರು ಬರ್ದು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಸ್ಟೋರಿ ವಿಚಾರಕ್ಕೆ ಬಂದ್ರೆ ಸಂಜು ಮತ್ತೆ ಗೀತಾ ತಮ್ಮ 10ನೇ ವರ್ಷದ ಆನಿವರ್ಸರಿನ ಆಚರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಬಟ್ ಅದೇ ಟೈಮಲ್ಲಿ ಅವರ ಮಧ್ಯೆ ಒಂದು ಸಮಸ್ಯೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಅದು ಏನು ಆಕ್ಚುಲಿ ಈ ಸಲ ಈ ಕಥೆಲಿರೋ ಸಂಜು ಮತ್ತೆ ಗೀತಾ ಇವರಿಬ್ಬರ ಲವ್ ಲೈಫ್ ಹೇಗಿತ್ತು, ಮುಂದೆ ಅವರಿಗೆ ಎದುರಾದಂತ ಡೆಸ್ಟಿನಿ ಯಾವುದು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೋಬೇಕು. ಇನ್ನು ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರುವಂತ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಆ ಇಂಟರ್ವಲ್ ಟ್ವಿಸ್ಟ್ ಅಂತ ಹೇಳ್ಬೋದು. ಅಲ್ಲಿವರೆಗೂ ಸುಮ್ನೆ ಫ್ಲಾಟ್ ಆಗಿ ಹೋಗ್ತಾ ಇದ್ದಂತ ಕಥೆ ಸ್ವಲ್ಪ ಆಳಕ್ಕೆ ಇಳಿಯುತ್ತೆ, ಒಂದಷ್ಟು ಪ್ರಶ್ನೆಗಳು ಹುಟ್ಕೋತವೆ, ಪ್ಯೂರ್ ಎಮೋಷನ್ಸ್ ಕನ್ವೆ ಆಗತ್ತೆ. ಹಾಗೇನೆ ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಸೀಕ್ವೆನ್ಸಸ್ ಗಳಿದಾವೆ, ಮನಸ್ ಮುಟ್ಟೋ ತರ ಅಂತ ಅಲ್ಲ, ಅವು ಕೂಡ ರುಟೀನ್ ಆಗಿನೇ ಇರೋದು, ಬಟ್ ಅಷ್ಟು ಸಂದರ್ಭಗಳು ಅಂಡ್ ಅದ್ರಲ್ಲಿ ಇದ್ದಂತ ಭಾವನೆ ಇಷ್ಟ ಆಗತ್ತೆ. ಇನ್ನು ವಿಜುವಲಿ ಸಿನಿಮಾ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದು ಲೊಕೇಶನ್, ನೇಚರ್, ಮಳೆ, ಹಾಗೆ ಪ್ರತಿ ಹಾಡಲ್ಲೂ ಸೆಲೆಕ್ಟ್ ಮಾಡ್ಕೊಂಡಿರೋ ಜಾಗ, ಕೊರಿಯೋಗ್ರಫಿ ಸಖತ್ ವೈಬ್ರೆಂಟ್ ಆಗಿತ್ತು, ಸಖತ್ ಕಲರ್ಫುಲ್ ಆಗಿತ್ತು. ಐ ಮೀನ್ ಪೇಂಟಿಂಗ್ ಅನ್ಬೋದು ಆ ತರ. ಇದರ ಜೊತೆಗೆ ಇಡೀ ಸಿನಿಮಾ ತುಂಬಾ ಮ್ಯೂಸಿಕ್ ಓಡ್ತಾನೆ ಇರುತ್ತೆ. ಸೊ ಅದು ಕೂಡ ಒಂದು ಪ್ಲೆಸೆಂಟ್ ಫೀಲ್ ಅನ್ನ ಕೊಡ್ತಾ ಇತ್ತು. ಇದನ್ನ ಬಿಟ್ಟು ಸ್ಕೆಚ್ ಆರ್ಟಿಸ್ಟ್ ಕಡೆಯಿಂದ ಬಂದಂತ ಕಾಮಿಡಿ ಹಾಗೆ ಶ್ರೀನಗರ ಕಿಟ್ಟಿ ಅವರ ಪ್ರೆಸೆನ್ಸ್ ಇಷ್ಟ ಆಯ್ತು. ಅಂಡ್ ಕೆಲವು ಜಾಗದಲ್ಲಿ ಪರ್ಫಾರ್ಮೆನ್ಸ್ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ನೆಗೆಟಿವ್ಸ್, ರೈಟಿಂಗ್ ಸಿಕ್ಕಾಪಟ್ಟೆ ವೀಕ್ ಆಗಿದೆ, ಲೇಜಿ ಆಗಿದೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಾನೇ ತುಂಬಾ ಸಿಲ್ಲಿಯಾಗಿ ಬರ್ಕೊಂಡಿದ್ದಾರೆ, ಅಷ್ಟೇ ಸಿಲ್ಲಿಯಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಈ ಕಥೆ ಶುರು ಆದಾಗ್ಲೇ ಸ್ಟಾರ್ಟ್ ಮತ್ತೆ ಎಂಡ್ ಆರಾಮಾಗಿ ಕಾಣ್ತಾ ಇರತ್ತೆ, ಬಟ್ ಸ್ಟಿಲ್ ಅದರಿಂದ ಹೊರಗ್ ಬಂದು ಗೊತ್ತಿರೋ ಕಥೆಲೆ ಬೇರೆ ತರದ ಅನುಭವನ ಕೊಡಬಹುದಾಗಿತ್ತು. ಆದ್ರೆ ಇಲ್ಲಿ ಆ ತರದ ಯಾವುದೇ ಪ್ರಯತ್ನ ನಡೆದಿಲ್ಲ. ಸಿನಿಮಾ ಮೊದ್ಲಿಂದನೂ ತುಂಬಾ ಪ್ರೆಡಿಕ್ಟಬಲ್ ಆಗಿ ಹೋಗ್ತಾ ಇರತ್ತೆ, ಒಂದೇ ಒಂದು ಕಡೆನೂ ಇಂಟೆನ್ಸ್ ಆಗಲ್ಲ. ಮತ್ ಇನ್ನೊಂದೇನಂದ್ರೆ ಇಲ್ಲಿನ ಎಮೋಷನ್ಸ್ ನ್ಯಾಚುರಲ್ ಅಂತಾನೆ ಅನ್ಸಲ್ಲ, ತುಂಬಾನೇ ಆರ್ಟಿಫಿಷಿಯಲ್ ಆಗಿತ್ತು. ಸಂಜು ಮತ್ತೆ ಗೀತಾ ಅವ್ರ ಮಧ್ಯೆ ಇರೋ ಲವ್ ಇರ್ಲಿ, ಅಪ್ಪ ಮಗಳ ಸಂಬಂಧನೇ ಆಗಿರ್ಲಿ, ಏನೋ ಕಥೆಲಿದೆ ಅದನ್ನ ಮಾಡಿ ಮುಗಿಸ್ಬೇಕು ಅಂತ ಕಷ್ಟ ಪಟ್ಕೊಂಡು ಹೋಗಿದ್ದಾರೆ. ಇನ್ನು ಹಲವು ಸೀಕ್ವೆನ್ಸಸ್ ಗಳನ್ನ ನೋಡಿದ್ರಂತೂ ಅರೆ ಏನ್ ಗುರು ಇದು, ಹಿಂಗೆಲ್ಲ ಆಗತ್ತಾ, ಸೀರಿಯಸ್ಲಿ ಇಷ್ಟು ದಡ್ರ ತರ ಯಾರಾದ್ರೂ ಬಿಹೇವ್ ಮಾಡ್ತಾರಾ ಅಂತ ಅನ್ಸ್ಬಿಡತ್ತೆ. ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿನ ಅತಿ ಬೋರಿಂಗ್ ವೇ ಅಲ್ಲಿ ತೋರಿಸಿರುವಂತ ಸಿನಿಮಾ ಇದು. ಇವನ್ ಸ್ಕ್ರೀನ್ ಪ್ಲೇ ಕಡೆಯಿಂದ ಬಂದ್ರೂ ಅದೇ ಪ್ರಾಬ್ಲಮ್, ಎಲ್ಲೂ ನಮಗೆ ಕಂಟಿನ್ಯೂಟಿ, ಕ್ಲೋಜರ್ ಅಂತ ಸಿಗಲ್ಲ. ಆಕ್ಚುಲಿ ಸಿನಿಮಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದೆ ತುಂಬಾ ಕಮ್ಮಿ ಪೋರ್ಷನ್ಸ್ ಅಲ್ಲಿ. ಆಲ್ಸೋ ಹಾಡುಗಳು ಸಾಕಷ್ಟು ಶ್ರಮ ಹಾಕಿದ್ದಾರೆ ಅವುಗಳ ಮೇಲೆ, ಬಟ್ ವಿಜುವಲ್ಸ್ ಹೊರತಾಗಿ ಬೇರೆ ಏನು ಇಷ್ಟ ಆಗ್ಲಿಲ್ಲ. ಇನ್ನು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ರಚಿತಾ ರಾಮ್ ಅವರು ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡ್ತಿದ್ರು, ಅಂಡ್ ಆ ತರದ ಹೈಪರ್ ಆಕ್ಟಿಂಗ್ ಬೇಕಾಗೇ ಇರ್ಲಿಲ್ಲ. ಟೋಟಲ್ ಆಗಿ ಇದೊಂದು ಆವರೇಜ್ ಸಿನಿಮಾ ಅಂತ ಹೇಳ್ಬೋದು. ಪರ್ಸನಲಿ ನನಗಂತೂ ವರ್ಕ್ ಆಗ್ಲೇ ಇಲ್ಲ. ಇಲ್ಲಿ ಬಳಸಿರೋ ಲೊಕೇಶನ್ಸ್, ವಿಜುವಲ್ಸ್ ಅಂಡ್ ಕೆಲವು ಭಾಗಗಳಲ್ಲಿ ಸಿನಿಮಾ ಒಂಚೂರು ಎಂಗೇಜ್ ಮಾಡುತ್ತೆ ಬಿಟ್ರೆ ಬೇರೆ ಎಲ್ಲವೂ ಸಹ ವೀಕ್ ಸೆಗ್ಮೆಂಟ್ ಗಳ ರೀತಿನೇ ಇತ್ತು. ಇನ್ನು ಪಾರ್ಟ್ 1ಗೆ ಕಂಪೇರ್ ಮಾಡೋದಕ್ಕೂ ಆಗಲ್ಲ. ಸಂಜು ವೆಟ್ಸ್ ಗೀತಾ ಅದ್ಯಾವತ್ತಿದ್ರೂ ಒಂದು ಎಮೋಷನ್, ಆ ಹಾಡುಗಳು, ಆ ಕಥೆ, ಅಲ್ಲಿನ ಪಾತ್ರಗಳು ಎಲ್ಲ ಒಂಥರ ಐಕಾನಿಕ್. ಐ ಥಿಂಕ್ ನಾಗಶೇಖರ್ ಅವರು ಸ್ಟೈಲಿಶ್ ಆಗಿ ಹೋಗೋ ಬದಲು ಮೊದ್ಲಿನ ತರ ರಿಯಾಲಿಸ್ಟಿಕ್ ಆಗಿ ಸಿನಿಮಾನ ಬರ್ದಿದ್ರೆ ಮೇ ಬಿ ವರ್ಕ್ ಆಗಿರ್ತಿತ್ತೇನೋ. ಬಟ್ ಇಲ್ಲಿ ಒಂದು ಸಿನಿಮಾ ಆಗಿ ಸೀಕ್ವಲ್ ಆಗಿ ಆ ಎಸೆನ್ಸ್ ಏನ್ ಬೇಕಿತ್ತು ಅದು ಕಂಪ್ಲೀಟ್ಲಿ ಮಿಸ್ ಆಗಿದೆ. ಎನಿವೇಸ್ ಫ್ಯಾಮಿಲಿ ಜೊತೆ ನೋಡೋದಕ್ಕೇನ್ ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ನೋಡ್ಬೋದು. ಬಟ್ ಹೇಳದ್ನಲ್ಲ, ಇದು ಪಾರ್ಟ್ 1 ಕಂಟಿನ್ಯೂಯೇಷನ್ ಅಲ್ಲ, ಇದು ಬೇರೆನೆ ಕಥೆ. ಸೊ ಅದನ್ನ ತಲೆಲಿಟ್ಕೊಂಡು ನಾಗಶೇಖರ್ ಅವ್ರಿಗೋಸ್ಕರ ಹೋಗ್ತೀರಾ ಅಂದ್ರೆ ಒಂದ್ ಸಲ ಟ್ರೈ ಮಾಡ್ಬೋದು. ಅಂಡ್ ಉಳಿದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.